ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ದೇಶದ ಚಿತ್ತ ಧರ್ಮಸ್ಥಳದತ್ತ ನೆಟ್ಟಿದೆ. ಅದರಲ್ಲಿ ಸಾಧಕ ಬಾಧಕಗಳು, ಪರ ವಿರೋಧದ ಚರ್ಚೆಗಳಂತೂ ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಚರ್ಚಾಸ್ಪದ ವಿಚಾರವೇ. ಅಲ್ಲಿ ಏನಾಗ್ತಿದೆ, ಏನಾಗತ್ತೆ, ಆರೋಪಿಗಳು ಸಿಗ್ತಾರಾ, ನ್ಯಾಯ ಸಿಗುತ್ತಾ, ಮಣ್ಣಲ್ಲಿ ಮಣ್ಣಾಗಿರುವ ಅದೆಷ್ಟೋ ಶವಗಳು ಮಣ್ಣಿನಿಂದ ಹೊರಬಂದು ಸಾಕ್ಷಿ ಹೇಳುತ್ವಾ, ಎಸ್ಐಟಿ ತಂಡ ಏನೆಲ್ಲ ತನಿಖೆ ಮಾಡ್ತಿದೆ, ಅವರ ಮುಂದಿನ ನಡೆ ಏನು, ಹೂತು ಹಾಕಿರುವ ಶವಗಳನ್ನ ಯಾವಾಗ ಹೊರತೆಗೆಯುತ್ತೆ ಅಂತ ಕಾದು ಕುಳಿತಿದೆ. ಅಷ್ಟಕ್ಕೂ ಎಸ್ಐಟಿ ತಂಡದ ಮುನ್ನುಡಿ ಶುರುವಾಗೋದು ಎಲ್ಲಿಂದ ಗೊತ್ತಾ? ಈ ಪ್ರಕರಣದ ಕಾವು ಯಾವ ತಿರುವು ಪಡೆಯುತ್ತೆ ಅನ್ನೋದೇ ಕ್ಷಣ ಕ್ಷಣದ ರೋಚಕ ಅಧ್ಯಾಯ. ಸ್ನೇಹಿತರೆ, ಧರ್ಮಸ್ಥಳದ ಆಸುಪಾಸಿನಲ್ಲಿ ನೂರಾರು ಶವಗಳನ್ನ ನಾನೇ ಹೂಳಿದ್ದೇನೆ, ಹಲವಾರು ಶವಗಳನ್ನ ಸುಟ್ಟಿದ್ದೇನೆ ಅಂತ ತಪ್ಪೊಪ್ಪಿಕೊಂಡು ಶರಣಾಗಿದ್ದ ಭೀಮನನ್ನ ಎಸ್ಐಟಿ ಅಧಿಕಾರಿಗಳು ಸರಿಯಾಗಿ ಡ್ರಿಲ್ ಮಾಡ್ತಿದ್ದಾರೆ. ಯಾಕಂದ್ರೆ ಇಡೀ ಪ್ರಕರಣ ನಿಂತಿರೋದೇ ಭೀಮ ಕೊಟ್ಟಿರುವ ಹೇಳಿಕೆಯಿಂದ ಹಾಗೂ ಭೀಮ ಕೊಡುವ ಸಾಕ್ಷ್ಯಾಧಾರಗಳ ಮೇಲೆಯೇ. ಹಾಗಾಗಿ ಭೀಮನನ್ನ ಎಸ್ಐಟಿ ತಂಡ ಸತತ 2ನೇ ದಿನ ಅಂದ್ರೆ ನಿನ್ನೆ ಭಾನುವಾರವೂ ವಿಚಾರ ನಡೆಸಿದೆ. ಮಂಗಳೂರಿನ ಕದ್ರಿಯ ಮಲ್ಲಿಕಟ್ಟೆಯಲ್ಲಿರುವ PWD ತಪಾಸಣಾ ಕೇಂದ್ರದಲ್ಲಿರುವ ಎಸ್ಐಟಿ ಕಚೇರಿಯಲ್ಲಿ ಸುದೀರ್ಘ 7 ಗಂಟೆಗಳ ಕಾಲ ಭೀಮನ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ. ಅಲ್ಲದೆ ಒಂದು ಪ್ರಶ್ನೆಯನ್ನ 10 ಬಾರಿ 10 ಆಂಗಲ್ಗಳಲ್ಲಿ ಮರು ಪ್ರಶ್ನಿಸಿದ ಬಳಿಕವೇ ಭೀಮನ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಎಸ್ಐಟಿ. ಭಾನುವಾರ ಏನ್ ನಡೀತು ಅಂದ್ರೆ, ಭೀಮನನ್ನ ಕರೆದುಕೊಂಡು ಬಂದಿದ್ದ ವಕೀಲರ ತಂಡ ಬೆಳಗ್ಗೆ 10:30 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ಎಸ್ಐಟಿ ಅಧಿಕಾರಿಗಳಿಗೆ ಸಹಕರಿಸಿದ್ದಾರೆ. ಸುದೀರ್ಘ 7 ಗಂಟೆಗಳ 4 ಸುತ್ತಿನ ವಿಚಾರಣೆಯ ಬಳಿಕ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ನಂತರ ಸಂಜೆ 6:15ಕ್ಕೆ ಎಸ್ಐಟಿ ಅಧಿಕಾರಿಗಳು ಭೀಮನನ್ನ ಬೀಳ್ಕೊಟ್ಟಿದ್ದಾರೆ. ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣಬ್ ಮೊಹಂತಿ ಕೂಡ ಬೆಳಗ್ಗೆ 11:45 ಸುಮಾರಿಗೆ ಎಸ್ಐಟಿ ಕಚೇರಿಗೆ ಆಗಮಿಸಿ ತನಿಖೆಯಲ್ಲಿ ಸೇರಿಕೊಳ್ತಾರೆ. ಸಂಜೆ ನಂತರ ವಿಚಾರಣೆ ಬಳಿಕ ಮೊಹಂತಿ ಮತ್ತು ಡಿಐಜಿ MN ಅನುಚೇತ್ ಬೆಳ್ತಂಗಡಿ ಪೊಲೀಸ್ ಠಾಣೆ ಪಕ್ಕದಲ್ಲಿರುವ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಅಷ್ಟಕ್ಕೂ ವಿಚಾರಣೆಯಲ್ಲಿ ಏನೆಲ್ಲ ಮಾತುಕತೆ ನಡೀತು, ತನಿಖೆ ಹೇಗೆಲ್ಲ ಸಾಗಿದೆ, ಯಾವ ಹಂತದಲ್ಲಿದೆ ಅನ್ನೋದನ್ನ ಎಸ್ಐಟಿ ತಂಡದಲ್ಲಿರುವ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಅದೇನಪ್ಪಾ ಅಂದ್ರೆ, ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಎಂದಿರುವ ಭೀಮ ತಾನು ಹೂತು ಹಾಕಿದ್ದೇನೆಂದು ಹೇಳಿಕೊಳ್ಳುವ ಶವಗಳ ಬಗ್ಗೆ ವಿವರವಾದ ಹೇಳಿಕೆ ನೀಡಿದ್ದಾನಂತೆ. ಅವನ ಹೇಳಿಕೆಯ ಆಧಾರದ ಮೇಲೆಯೇ ಎಸ್ಐಟಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಎಂದು ಎಸ್ಐಟಿ ಮೂಲಗಳು ತಿಳಿಸಿವೆ. ಅಲ್ಲದೆ ನಾವು ಯಾವುದೇ ವಿಳಂಬ ಮಾಡದೆ ಅತಿ ಶೀಘ್ರದಲ್ಲೇ ಮುಂದಿನ ಕಾರ್ಯವಿಧಾನವನ್ನು ಮುಂದುವರಿಸುತ್ತೇವೆ. ಸೋಮವಾರ ಬೆಳ್ತಂಗಡಿಗೆ ಭೇಟಿ ನೀಡಿ ಪ್ರಾಥಮಿಕ ಕೆಲಸವನ್ನ ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ. ಅಲ್ಲಿಯೂ ಕೂಡ ಭೀಮ ನಮ್ಮೊಂದಿಗೆ ಇರಲಿದ್ದಾನೆ. ಅವನ ಸಮ್ಮುಖದಲ್ಲಿಯೇ ನಮ್ಮ ಕಾರ್ಯವಿಧಾನಗಳು ನಡೆಯುತ್ತವೆ. ಅಲ್ಲದೆ ಎಲ್ಲವೂ ಗೌಪ್ಯವಾಗಿಯೇ ತಾಂತ್ರಿಕ ವಿಧಾನದಲ್ಲಿಯೇ ನಡೆಯುತ್ತವೆ. ಪ್ರತಿಯೊಂದು ಕೆಲಸವೂ ದಾಖಲಾಗತ್ತೆ. ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯ ಆಸುಪಾಸಿನಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನು ಹೂತಿದ್ದೇನೆ, ಇಂತಹ ಸ್ಥಳಗಳಲ್ಲೇ ಹೂತಿದ್ದೇನೆಂದು ನಿಖರವಾಗಿ ಗುರುತಿಸಿದ್ದಾನೆ. ಆ ಜಾಗಗಳಲ್ಲಿ ಹೂತಿರೋದಾಗಿ ಪಾಯಿಂಟ್ ಕೂಡ ಮಾಡಿದ್ದಾನೆ. ಹಾಗಾಗಿ ಇಂದಿನಿಂದ ಅಂದ್ರೆ ಸೋಮವಾರದಿಂದಲೇ ಅದರ ಕಾರ್ಯ ಮುಂದುವರಿಯುತ್ತೆ ಎಂದು ಎಸ್ಐಟಿ ತಂಡದಲ್ಲಿರುವ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಅಲ್ಲದೆ ಸಾಕ್ಷಿ ಹಾಗೂ ದೂರುದಾರನಾಗಿರುವ ಭೀಮನ ವಿಚಾರಣೆ ಪೂರ್ಣಗೊಂಡ ನಂತರದಲ್ಲಿ ಎಸ್ಐಟಿ ತನಿಖಾಧಿಕಾರಿಗಳು ಸಮಾಧಿಗಳಿರುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲಿ ಭೀಮ ಕೋರ್ಟಿಗೆ ನೀಡಿರುವ ಅಸ್ಥಿಪಂಜರದ ಇನ್ನುಳಿದ ಅವಶೇಷಗಳನ್ನು ಹೊರತೆಗೆದ ಸ್ಥಳವನ್ನ ಮಹಜರು ಮಾಡಿದ್ದಾರೆ. ಅಲ್ಲದೆ ಆ ಸ್ಥಳವನ್ನ ಪಾಯಿಂಟ್ ಔಟ್ ಮಾಡಿ ಅಲ್ಲಿ ಅಗೆಯುವ ಕೆಲಸವೂ ಶುರುವಾಗಿದೆ. ಒಂದು ವೇಳೆ ಭೀಮ ತೋರಿಸಿದ ಜಾಗದಲ್ಲೇ ಅಸ್ಥಿಪಂಜರವೇನಾದರೂ ಪತ್ತೆಯಾದ್ರೆ ಕೂಡಲೇ ಮತ್ತಷ್ಟು ಭದ್ರತೆಯೊಂದಿಗೆ ಆತ ತೋರಿಸಿದ ಜಾಗದಲ್ಲಿ ಮಣ್ಣಗೆಯುವ ಕೆಲಸ ನಡೆಯಲಿದೆ. ಅಲ್ಲದೆ ಭೀಮನ ರಕ್ಷಣೆಗಾಗಿ ವಿಶೇಷ ಭದ್ರತೆಯನ್ನು ಒದಗಿಸಲಾಗುತ್ತೆ. ವಕೀಲರ ಹೇಳಿಕೆ ಹಾಗೂ ವಕೀಲರ ಮುಂದಿನ ನಡೆಯ ಕುರಿತಾಗಿಯೂ ಎಸ್ಐಟಿ ತಂಡದೊಂದಿಗೆ ಚರ್ಚಿಸಲಾಗುತ್ತೆ. ಅಲ್ಲದೆ ಭೀಮ ಮ್ಯಾಪಿಂಗ್ ಮಾಡಿದಂತಹ ಸ್ಥಳಗಳನ್ನು ಕಾಯ್ದಿರಿಸಿ ಯಾರೂ ತೆರಳದಂತೆ ನಿರ್ಬಂಧಿಸಲಾಗುತ್ತೆ. ಕಾರ್ಯಾಚರಣೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಮೊದಲು ತರಿಸಿಕೊಂಡು ತದನಂತರದಲ್ಲಿ ಪ್ರತಿಯೊಂದು ಕಾರ್ಯ ಚಟುವಟಿಕೆಯನ್ನು ವಿಡಿಯೋ ಚಿತ್ರೀಕರಿಸಿಕೊಂಡು ಮ್ಯಾಜಿಸ್ಟ್ರೇಟ್ ಹಾಗೂ ಸರ್ಕಾರದ ಅನುಮತಿಯನ್ನ ಪಡೆದು ಪೊಲೀಸ್ ನಿಯೋಜನೆ ಹಾಗೂ ವಿಶೇಷ ರಕ್ಷಣಾ ತಂಡವನ್ನು ನಿಯೋಜಿಸುವಂತೆ ಮನವಿ ಮಾಡಲಾಗುತ್ತೆ. ಈ ಎಲ್ಲಾ ಕಾರ್ಯಗಳು ಅತಿ ಶೀಘ್ರದಲ್ಲಿ ನಡೆಯಲಿದೆ. ಅಲ್ಲದೆ ಇಂದು ನಡೆಯಲಿರುವ ಕಾರ್ಯಾಚರಣೆಯಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ, ಅಲ್ಲಿ ಅವಶೇಷಗಳೇನಾದರೂ ಸಿಕ್ಕರೆ ಆ ತಲೆಬುರುಡೆ ಹಾಗೂ ಮೂಳೆಯ ಅವಶೇಷಗಳು ಒಂದೇ ವ್ಯಕ್ತಿಯದ್ದ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳಲು FSLಗೆ ಕಳುಹಿಸಲಾಗುತ್ತೆ. ಆ ಕಾರ್ಯಾಚರಣೆ ಇಂದಿನಿಂದಲೇ ನಡೆಯುತ್ತೆ ಅನ್ನೋದು ಎಸ್ಐಟಿ ಮೂಲಗಳ ಮಾಹಿತಿ. ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೆಯುತ್ತಿದ್ರೆ ಅತ್ತ ಕಡೆ ಎಸ್ಐಟಿ ತಂಡದ ಮುಖ್ಯಸ್ಥರ ನೇಮಕಾತಿಯ ಕುರಿತು ಮಂಗಳೂರಿನ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರು ಭಾರೀ ಹಸ್ತಕ್ಷೇಪ ವ್ಯಕ್ತಪಡಿಸಿದ್ದಾರೆ.
ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿರುವ ಮಾಜಿ ಡಿವೈಎಸ್ಪಿ ಅನುಪಮಾ ಶೆಣೈ ಎಂಬುವರು ಧರ್ಮಸ್ಥಳ ಹತ್ಯಾಕಾಂಡಕ್ಕೆ ರಚನೆಯಾಗಿರುವ ಎಸ್ಐಟಿ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರನ್ನ ನೇಮಿಸಿದ್ದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅನುಪಮಾ ಶೆಣೈ ಅವರ ಆರೋಪ ಏನಂದ್ರೆ, ಅತ್ಯಾಚಾರ ಹಾಗೂ ಕೊಲೆಯಂತಹ ಗಂಭೀರ ಆರೋಪಗಳನ್ನು ಒಳಗೊಂಡ ಇಂತಹ ಸೂಕ್ಷ್ಮ ಪ್ರಕರಣಗಳನ್ನು ಮುನ್ನಡೆಸಲು ಪ್ರಣಬ್ ಮೊಹಂತಿ ಸೂಕ್ತ ಅಧಿಕಾರಿಯಲ್ಲ ಎಂದು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ನೇಮಕಾತಿಯಲ್ಲಿ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಕೈವಾಡವಿದೆ. ಈ ತಂಡದ ನೇಮಕಾತಿಯೇ ರಾಜಕೀಯ ಪ್ರೇರಿತವಾಗಿದೆ ಎಂದು ಆರೋಪಿಸಿದ್ದಾರೆ. ಪ್ರಣಬ್ ಮೊಹಂತಿ ಅವರ ನೇಮಕಾತಿ ಪೊಲೀಸ್ ಪಡೆಯೊಳಗಿನ ಅಧಿಕಾರಿಗಳ ನೈತಿಕತೆಯನ್ನ ಕುಗ್ಗಿಸಿದೆ ಮತ್ತು ಅವರ ನೈತಿಕ ನಿಲುವನ್ನ ದುರ್ಬಲಗೊಳಿಸಿದೆ ಎಂದು ಮಾಜಿ ಅಧಿಕಾರಿಯಾಗಿದ್ದಂತಹ ಅನುಪಮಾ ಶೆಣೈ ಆರೋಪಿಸಿದ್ದಾರೆ. ಅಲ್ಲದೆ ಡಿವೈಎಸ್ಪಿ ಆಗಿದ್ದಂತಹ ಎಂಕೆ ಗಣಪತಿಯವರ ಆತ್ಮಹತ್ಯೆ ಕೇಸ್ನಲ್ಲೂ ಕೂಡ ತನಿಖೆ ಹಳ್ಳ ಹಿಡಿದಿತ್ತು. ಗಣಪತಿಯವರು ತಮ್ಮ ಡೆತ್ ನೋಟ್ನಲ್ಲಿ ಕೆಜೆ ಜಾರ್ಜ್, ಐಪಿಎಸ್ ಅಧಿಕಾರಿ ಎಎಂ ಪ್ರಸಾದ್ ಮತ್ತು ಪ್ರಣಬ್ ಮೊಹಂತಿ ಅವರ ಹೆಸರನ್ನ ಉಲ್ಲೇಖಿಸಿದರು. ಇಂತಹ ಅಧಿಕಾರಿಯನ್ನೇ ಈ ಸೂಕ್ಷ್ಮ ಪ್ರಕರಣಗಳಿಗೆ ಎಸ್ಐಟಿ ಮುಖ್ಯಸ್ಥನನ್ನಾಗಿ ನೇಮಿಸಿದ್ರೆ ಈ ಪ್ರಕರಣ ಹಳ್ಳ ಹಿಡಿಯುವುದು ಶತಸಿದ್ಧ. ಸರ್ಕಾರ ಈ ಬಗ್ಗೆ ಮರುಪರಿಶೀಲಿಸಿ ದಕ್ಷ ಹಾಗೂ ಅತ್ಯಂತ ವಿಶ್ವಾಸಾರ್ಹ ಅಧಿಕಾರಿಯನ್ನ ನೇಮಿಸಬೇಕೆಂದು ಒತ್ತಾಯಿಸಿದ್ದಾರೆ. ಆ ಜಾಗಕ್ಕೆ ದಯಾನಂದ ಅಥವಾ ಡಿಜಿಪಿ ಡಾಕ್ಟರ್ ಕೆ ರಾಮಚಂದ್ರ ರಾವ್ ರವರಂತಹ ಅಧಿಕಾರಿಗಳ ಹೆಸರುಗಳನ್ನು ಉಲ್ಲೇಖಿಸಿ ಇಂಥವರನ್ನ ಎಸ್ಐಟಿ ಮುಖ್ಯಸ್ಥರನ್ನಾಗಿ ನೇಮಿಸಿದಲ್ಲಿ ಪಾರದರ್ಶಕ ತನಿಖೆ ನಡೆಯುತ್ತೆ ಎಂದಿದ್ದಾರೆ. ಈ ಪ್ರಕರಣವನ್ನ ಜನರು ಎದುರು ನೋಡ್ತಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ನಡೆದರೆ ಮಾತ್ರ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗಲಿದೆ. ಇಲ್ಲದಿದ್ರೆ ಈ ಬಾರಿಯೂ ಇಂತಹ ಸೆನ್ಸೇಷನಲ್ ಪ್ರಕರಣಗಳು ಮೂಲೆ ಹಿಡಿಯಬಹುದು ಎಂದು ಆರೋಪಿಸಿದ್ದಾರೆ ಅನುಪಮಾ ಶೆಣೈ. ಅಂತೂ ಈ ಪ್ರಕರಣದ ಶೋಧನೆಗೆ ರಚನೆಯಾಗಿರುವ ಎಸ್ಐಟಿ ತಂಡ ಮುಂದೆ ಯಾವ ರೀತಿಯಾದ ತನಿಖೆ ಮಾಡಿ ವರದಿ ಸಿದ್ಧಪಡಿಸುತ್ತೋ ಅದರ ಮೇಲೆ ಜನಾದೇಶ ನಿಶ್ಚಯವಾಗಿರುತ್ತೆ ಅನ್ನೋದೇ ಅಷ್ಟೇ ಸತ್ಯ. ಹೆಚ್ಚು ಕಾಲವೂ ಇಲ್ಲ, ಕಾಲವು ಹೆಚ್ಚು ಕಾಯೋದೂ ಇಲ್ಲ. ಅಣ್ಣಪ್ಪ ಸ್ವಾಮಿ ನ್ಯಾಯ ತೀರ್ಮಾನಕ್ಕೆ ನಿಂತಿರುವಾಗ ಯಾರಾದರೇನು, ಶಿಕ್ಷೆ ನಿಶ್ಚಿತ, ಶತಸಿದ್ಧ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.